ಇಲ್ಲಿ ರಾಜಂಗೂ ಇಲ್ಲ ಮಂತ್ರಿಗೂ ಇಲ್ಲ. ಇನ್ನು ಮುಂದೆ ಚೆಲ್ಸಿ ನೋಡ್ತದೆ. ಅಯ್ಯ ನೀವು ಯಾರು? ನಮ್ಮ ಸಮಾಚಾರ ಕೇಳ್ತದೆ. ಹೌದು, ಕಾರವಾದರೆ ನಾವು ವಿಕ್ರಮರಾಜರ ಮಂತ್ರಿ. ವಿಕ್ರಮರಾಜರ ಮಂತ್ರಿ? ಹೌದು ಕಾರವಾದರೆ, ಈ ಕುದುರೆಯನ್ನು ಎದಕ್ಕಾಗಿ ತಂದಿರುವಿರಿ? ಈ ಕುದುರೆಯ ಸಮಾಚಾರ ಕೇಳ್ತದೆ. ಹೌದು ಕಾರವಾದರೆ, ಈ ಕುದುರೆಯನ್ನು ಮಾರದೊಳಗೆ ತಂದೈತೆ. ಹಾಗಾದರೆ ಈ ಕುದುರೆಯನ್ನು ಖರೀದಿಗಾಗಿ ಕೊಡುವಿರಾ? ಖರೀದಿ ದೇತಾನೈ. ಹಾಗಾದರೆ ಮತ್ತೆ ಹೇಗಾದರೆ ಕೊಡುವಿರಿ? ಈ ಕುದುರೆಯನ್ನು ಬಡೆ ಸಾವುಕಾರಿಗಾದ್ರೆ ಪ್ರಿಯದೊಳಗೆ ಕೊಡ್ತೈತೆ. ಹಾಗಾದರೆ ಈ ಕುದುರೆಯನ್ನು ನಮಗೆ ಕೊಡುವಿರಾ? ನಿಮ್ಮಂತ ಛೋಟ ಸಾವುಕಾರಿಗೆ ದೇತಾನೈ.
ಹಾಗಾದರೆ ಯಾರಿಗಾದ್ರೆ ಕೊಡುವಿರಿ? ಬಡ ಬಡ ಸಾವುಕಾರಿಗಾದ್ರೆ ಪ್ರಿಯ ಪ್ರಿಯದೊಳಗೆ ಕೊಡ್ತೈತೆ. ಕಾರವಾದರೆ ಇಲ್ಲೇ ಇರುವರಾಗಿ ನಮ್ಮ ಮಹಾರಾಜರನ್ನು ಕರೆದುಕೊಂಡು ಬರುವೆನೋ? ಸುಮ್ಮನೆ ರಾಜ. ಹೌದು ಕಾರವಾದರೆ. ಪುಲಾವ್ ಜಲ್ದಿ ಪುಲಾವ್. ಮಹಾಪ್ರಭು, ಯಾರೋ ಒಬ್ಬ ಕಾರವಾನನು ಬಂದಿರುವನು. ಆತನು ಒಂದು ಕುದುರೆಯನ್ನು ತಂದಿರುವನು. ಮಂತ್ರಿ, ಕಷ್ಟಮಂದ ಕಾಲದಲ್ಲಿ ಕುದುರೆಯ ಸಮಾಚಾರವು ನಮಗೆ ಎತ್ತಕ್ಕೆ ಮಂತ್ರಿ. ನಮ್ಮ ಕುದುರೆ ಆಲಯದಲ್ಲಿ ಬೇಕಾದಷ್ಟು ಕುದುರೆಗಳಿವೆ. ಮಹಾಪ್ರಭು, ಆ ಕುದುರೆಯು ನೋಡಲು ತುಂಬಾ ಸುಂದರವಾಗಿದೆ. ಅದು ನೋಡಿ ನನ್ನ ಯೋಗ. ನೋಡಿ ನನ್ನ ಯೋಗ. ನೋಡಿ ನನ್ನ ಯೋಗ. ನೋಡಿ ನನ್ನ ಯೋಗ. ಆಕಾಶ ಮಾರ್ಗದಲ್ಲಿ ಹಾರುವಂತ ಯೋಗ. ಆಕಾಶ ಮಾರ್ಗದಲ್ಲಿ ಹಾರುವಂತ ಯೋಗ. ನೋಡಿ ನನ್ನ ಯೋಗ. ನೋಡಿ ನನ್ನ ಯೋಗ. ಕಾರವಾದರೆ ಇವರೇ ನಮ್ಮ ಮಹಾರಾಜರು. तुमने राजा सलाम महाराज. अच्छा की सलाम, घोड़ा की सलाम. ಕಾರವಾರರೇ, ಈ ಕುದುರೆಯು ಬಹಳ ಸುಂದರವಾಗಿರುವುದು. ಇದನ್ನು ಖರೀದಿಗಾಗಿ ಕೊಡುವಿರಾ? खरीदी गिरी देता है महाराज, देता नहीं. ಮತ್ತೆ ಹೇಗಾದರೆ ಕೊಡುವಿರಿ? ನೀವು ಏಕ ಬಾರ್ ಸವಾರಿ ಕತ್ತೆ ನಿಮ್ಗೆ ಪ್ರಿಯ ಪ್ರಿಯದೊಳಗೆ ಕೊಡ್ತೈತೆ. ಹಾಗಾದರೆ ಈ ಕುದುರೆಯನ್ನು ನಮಗೆ ಕೊಡುವರಾಗಿ. हेलो महाराज, छोड़ साकर इधर. ಕಾರವಾದರೆ ಬಂದೆನು ಸಮಾಚಾರವೇನು? तू फिर भोसड़ी का इधर. ಕಾರವಾದರೆ ಬಂದೆನು ಸಮಾಚಾರವೇನು? छोड़ साकर इधर रे. ಕಾರವಾದರೆ ಬಂದೆನು ಸಮಾಚಾರವೇನು? ನಿಮ್ದು ಕುದುರೆಗೆ ನಿಮ್ದು ಕೊರಡೆಯಿಂದ ಹೊಡೆದ್ರೆ ಚಾಲ್ತಾನೆ. ಮತ್ತೆ ಯಾವ ಕೊರಡೆಯಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದು? ನಮ್ದು ಕೊರಡೆಯಿಂದ ಹೊಡೆದ್ರೆ ಇವು ಬೇಗವಾಗಿ ಚಲಿಸುತ್ತೆ. ಹಾಗಾದ್ರೆ ಆ ಕೊರಡೆ ಎಲ್ಲಿರುವುದು? ಅವರ ಪಾಸೆ. ಹಾಗಾದ್ರೆ ಕೊಡುವರಾಗಿ. ಹೇಳು. ಮಹಾಪ್ರಭು, ಅವರ ಕುದುರೆಗೆ ನಮ್ಮ ಕೊರಡೆಯಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದಲ್ಲವಂತೆ. ಮತ್ತೆ ಯಾವ ಕೊರಡೆಯಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದಂತೆ? ಅವರ ಕುದುರೆಗೆ ಅವರ ಕೊರಡೆಯಿಂದ ಹೊಡೆದರೆ ಮುಂದಕ್ಕೆ ಚಲಿಸುವುದಂತೆ. ಹಾಗಾದರೆ ಆ ಕುರುಡೆ ಎಲ್ಲಿರುವುದು? ಕೊಡುವರಾಗಿ. ಇದು ನನ್ನ ಬಳಿ ಇರುವುದು, ತೆಗೆದುಕೊಳ್ಳಿ. ಇಲ್ಲಿ ಕೊಡುವರಾಗಿ. ಕಾರವಾನರೇ, ಈ ಕುದುರೆಯ ಲಕ್ಷಣವನ್ನು ತಿಳಿದಂತಾಯಿತು. ತಿಳಿಸುವರಾಗಿ. महाराज नಮ್ದು ಕುದುರೆ ಲಕ್ಷಣ ಕೇಳ್ತದೆ. अभी देखो महाराज, अभी एक मार मारने तो ऊपर के चलता है, अभी दो मार मारने तो नीचे के जाता है, अभी तीन मार मारने को लोगों की चलता है, लोगों की चलता है. ಇದು ನಮ್ಮ ಕುದುರೆಯ ಲಕ್ಷಣಗಳು महाराज. ಮಂತ್ರಿ, ಈ ಕುದುರೆಯ ಲಕ್ಷಣವನ್ನು ತಿಳಿದಂತಾಯಿತು. ಈ ಕುದುರೆ ಮೇಲೆ ಕುಳಿತು ಸವಾರಿ ಮಾಡಿಕೊಂಡು ಬರುತ್ತೇನೆ. ನೀನು ಅಲ್ಲಿವರೆಗೂ ಪಟ್ಟಣದ ಕಡೆ ಜಾಗೃತನಾಗಿರು. ಮಹಾಪ್ರಭು, ಈಗ ರಾಹುಗಾಲ ಕುದುರೆ ಸವಾರಿಯನ್ನು ಮಾಡಬೇಡಿ. महाराज राव का लगा दिले, खेत का लगा दिले. अरे बैठो महाराज, बैठो. चलो महाराज चलो. बैठो महाराज, बैठो. चलो महाराज चलो. ಮಂತ್ರಿ, ಕಷ್ಟ ಬಂದ ಕಾಲದಲ್ಲಿ ರಾಹುಕಾಲ ಕೇತುಕಾಲ ನಮ್ಮನ್ನೇನು ಮಾಡಬಲ್ಲದು? ನೀನು ಪಟ್ಟಣದ ಕಡೆ ಜಾಗೃತನಾಗಿರು. ಸೇನಾಧಿಪತಿಯನ್ನು ನಂಬಬೇಡ. ಅಲ್ಲಿ ರಾಜ ಕೈಯಲ್ಲಿ ಕುದುರೆ ಹಿಡಿದು ಇದರ से चला गया. ಈ ಮಂತ್ರಿ ಕೈಯಲ್ಲಿ ಕೊರಡೆ ಹಿಡಿದು ಉದರ से चला गया. ಅರೆ ಅಲ್ಲ, ಇದು ಯಾರು ಇಲ್ಲವಲ್ಲ. ಚಲಿಸಿ ನೋಡಿದ್ರೆ ಪರಮಾತ್ಮ, ಕುದುರೆ ಸವಾರಿಗೆ ಹೋದ ನಮ್ಮ ಮಹಾರಾಜರು ಯಾವ ಅಡವಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡರು ಅಥವಾ ಯಾವ ಮೃಗದ ಬಾಯಿಗೆ ಅಲ್ಲ, ಚಿತ್ರಬಾಯಿಗೆ ಬಿಸಿದಲ್ಲ, ಸತ್ತೋರಿಗೆ ಪಡ್ಕೊಂಡಂಗೆ ಪಡ್ಕೊಂತ ಇದ್ರ ತುತ್ತಿಡಿಕ ಅಮರ ಕೊಡ. ಕುದುರೆ ಸವಾರಿಗೆ ಹೋದ ನಮ್ಮ ಮಹಾರಾಜರು ಇನ್ನೂ ಬರಲಿಲ್ಲವಲ್ಲ? ಅಮರ ಕೊಡ. ನಿಮ್ಮ ಕುದುರೆ ಸಹ ಇನ್ನೂ ಬರಲಿಲ್ಲ. ನಿಂದು ರಾಜ ಹೋದರೆ ನನ್ನ ಸಪ್ಪ ಒಂದಾಯ್ತು. ಅಮರ ಕೊಡ ಗೆದ್ದಿದ್ದೆ. ಕಾರವಾದರೆ ನಿಮ್ಮ ಕುದುರೆಯ ಬೆಲೆಯನ್ನು ಹೇಳಿ ಕೊಡುತ್ತೇನೆ. ಇದು ಹೊಂಗೆ ಬೀಜಿಂದು ವ್ಯಾಪಾರ, ಇದು ಹುಣಸೆ ಹಣ್ಣೊಂದು ವ್ಯಾಪಾರ, ಇದು ಕಡಲೆ ಬೀಜಿಂದು ವ್ಯಾಪಾರ. ಹೋದನಿಕ
ಅಮರ ಕೋಡ ಏಕ ಲಕ್ಷವಾಗುವುದು. ಏನು ಏನು ಆ ಬಡಕಲ ಕುದುರೆಗೆ 1 ಲಕ್ಷ ದುಡ್ಡೆ? ಎಂತ ಮಾತನಾಡಿದೆ ಕೊಡು ನಮ್ಮ ಕುದುರೆಯ. ಎಂತ ಮಾತನಾಡಿದೆ ಕೊಡು ನಮ್ಮ ಕುದುರೆಯ. ಬರುಕು ಮಾಡ್ತೀಯ ಹೋಗ್ತೀಯ. ಬರುಕು ಮಾಡ್ತೀಯ ಹೋಗ್ತೀಯ. ಕೊಡು ನಮ್ಮ ಕುದುರೆಯ. ಕೊಡು ನಮ್ಮ ಕುದುರೆಯ. ಕೊಡು ನಮ್ಮ ಕುದುರೆಯ. ಬಡಕಲು ಕುದುರೆ ನಿಮ್ಮ ಅಜ್ಜಿಗೆ ಮುಂದೆ ನಮ್ಮ ಕುದುರೆ ಮಾಲಿಸು ಮಾಡಿತು. ನಿಮ್ಮ ತಾತಗೆ ಮುಂದೆ ನಮ್ಮ ಕುದುರೆ ಲತ್ತಿಗೆ ಎತ್ತಿತ್ತು. ಆ ಕೂತ್ತಳೆ ಪೊದಡಿಕ ಅವರ ಪೈಸಾ ಚೆಲ್ತಿದ್ದೆವು. ನಿಮ್ಮ ಅಪ್ಪಗೆ ಬಂದು ನಮ್ಮ ಕುದುರೆದು ಅಣ್ಣ ತೊಳ್ತಿತ್ತು. ನಿಮ್ಮ ಅಮ್ಮಗೆ ಬಂದು ನಮ್ಮ ಕುದುರೆದು ಲವಗೆ ಹಾಕಿದ್ದಾರೆ. ಕೂತ್ತಳೆ ಪೊದಡಿಕ ಅವರ ಪೈಸಾ ಚೆಲ್ತಿದ್ದೆವು. ಕಾರ್ಯವಾದರೆ ನನ್ನನ್ನು ನಿಲ್ಲಿಸಬೇಡಿ. ಯಾರಲ್ಲಿ ನಮ್ಮ ಅರಮನೆಯ ಭಂಡಾರದಿಂದ 1 ಲಕ್ಷ ದುಡ್ಡನ್ನು ತಂದು ಕಾರವಾನರೇ ಕೊಡುವರಾಗಿ. ತೆಗೆದುಕೊಳ್ಳಿ. ಕಾರವಾನರೇ ಹಣವು ಸಿದ್ಧವಾಗಿರುವ ತೆಗೆದುಕೊಳ್ಳಿ. ಲೆಕ್ಕ ಸರಿಯಾಗಿದೆ ತಾನೇ? ಕಾರವಾದರೆ ಲೆಕ್ಕದಲ್ಲಿ ಸರಿಯಾಗಿರುವುದು ತೆಗೆದುಕೊಳ್ಳಿ. ಲೆಕ್ಕ ಸರಿ ಇಲ್ಲ ಅಂದ್ರೆ ಗೊತ್ತಲ್ವಾ, ನಮ್ದಕ್ಕೆ ತುರ್ಕರಿಕ ಜಾತಿ ಆಯ್ಕೆ ಹೋಗ್ತೀವಿ. ಲೆಕ್ಕ ಸರಿ ಇಲ್ಲ ಅಂತ ನೋಡ್ತೀವಿ. ಲೆಕ್ಕ ಸರಿ ಇಲ್ಲ ಲೆಕ್ಕ ಸರಿ ಇಲ್ಲ ಅಂದ್ರೆ ಅಲ್ಲಿಂದ ಬಂದು ನಿಮ್ಮ ಮಕ್ಕಳ ಮೇಲೆ ಜಿಲಾಬಿ ಹಾಕ್ಬಿಡ್ತಾರೆ. ಕಾರವಾದರೆ ಲೆಕ್ಕವು ಸರಿಯಾಗಿರುವುದು ಹೋಗಿ ಬನ್ನಿ.